ಮಾರನೇ ದಿವಸ ಡ್ರೇಕ್ ತಿರುಗಾ 2 ಮೊಟ್ಟೆಗಳನ್ನ ಇಟ್ಟು ಈ ಸತಿನೂ ಆ ಹಾವು ಅವರನ್ನ ನೋಡ್ತಾ ಇತ್ತು. ನಂಗನ್ಸುತ್ತೆ ನಾವು ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವುದೋ ಪ್ರಾಣಿ ಬಂದು ತಿಂತಿದೆ. ಅದರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ. ಕೇಳಿ ಹಾವು ನಕ್ಬಿಟ್ಟು ಹೇಳ್ತು, ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು. ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು. ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ. ಈ ತರ ಹೇಳಿ ಹಾವು ಹುತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯಿನ ತೆರೆದಾಗ ಹದ್ದು ಅದನ್ನ ಕಚ್ಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ. ಅರೆ ಬಿಡು ನನ್ನ, ಈ ಹತ್ತೆಲಿಂದ ಬಂತು, ಕಾಪಾಡಿ ಕಾಪಾಡಿ. ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ 2 ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ 2 ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತೋಗುತ್ತೆ. ಇವಾಗ ಆ 3 ಹದ್ದುಗಳು ಅದನ್ನ ಅಲ್ಲಿ ಕೊಂದು ತಿನ್ಬಿಡ್ತಾರೆ.